ಪ್ರದೀಪ್ ಏನಂತೆ? ಎಲ್ಲಿದ್ದಾನೆ ವಿನು? ಎಷ್ಟೊತ್ತಾಗುತ್ತಂತೆ? ನಾನು ಇಲ್ಲಿರೋದು ಹೇಳಿದ್ರಾ? ನಾನು ಅವನಿಗೋಸ್ಕರ ಊಟಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಬೇಕಿತ್ತು. ಹೇಳಿದ್ರಾ? ಸಾರಿ ರಕ್ಷಾ, ಅವ್ನು ಹೇಳಿದ್ ಕೇಳಿ ನಾನು ಏನು ಹೇಳಬೇಕು ಅಂತ ತೋಚ್ತೇ ಇಲ್ಲ. ಆ್ಯಕ್ಚುಲಿ ನೀನು ಬಂದಿರೋದು ನಾನು ಅವ್ನಿಗೆ ಹೇಳೇ ಇಲ್ಲ. ನೋಡು, ನೀನು ಕಾಯೋದು ವೇಸ್ಟ್ ಅನ್ಸುತ್ತೆ. ಊಟ ಮಾಡಿ ನೀನು ಮನೆಗೆ ಹೊರಟ್ಬಿಡು. ಯಾಕೆ? ಏನಾಯ್ತು? ಓ, ಏನಾದರೂ ಅರ್ಜೆಂಟ್ ಮೀಟಿಂಗಾ? ಮೀಟಿಂಗಿಂದ ತುಂಬ ಇಂಪಾರ್ಟೆಂಟು, ಲೈಫ್ ಪ್ರಶ್ನೆ. ಅದೇನು ಅಂತ ಹೇಳಿ. ಯಾಕೆ ಸುಮ್ಮನೆ ಇಷ್ಟೊಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ? ಏನಿಲ್ಲ, ವಿನು ಅವನ ಹೆಂಡತಿ ವಿದ್ಯನ್ ಜೊತೆ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದಾನೆ. ನೋಡು, ಟೈಮ್ ಏನು ಡಿಸೈಡ್ ಮಾಡುತ್ತೋ ಅದೇ ಆಗೋದು. ವಿದ್ಯಾ ಊಟ ತರಬೇಕಿತ್ತು, ಇವಾಗ ನೀನು ತಂದು ವೆಯ್ಟ್ ಮಾಡ್ತಿದ್ಯಾ. ಆದರೆ ವಿದ್ಯಾ ವಿನು ಎಲ್ಲೋ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ನೀನು ಊಟ ಮಾಡೋ, ಪ್ಲೇಟ್ ಕಳಿಸ್ಕೊಡ್ತೀನಿ. No. No. ವಿದ್ಯಾ, ಏನು ಹೇಳಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಪಾಪ ತುಂಬ ಹೊತ್ತಿನ ವೇಟ್ ಮಾಡ್ತಿದ್ದಾರೆ. ನಿಮಗೆ ಇಷ್ಟ ಬಂದದ್ದು ಆರ್ಡರ್ ಮಾಡಿ. You do a drink? Ready with salad? Salt ಮತ್ತೆ ಸ್ಪೈಸಿ ಏನು ಬೇಡ. ನಂಗೊಂದು ವೆಜ್ ಪಲಾವ್. ಆರ್ ಯು ಶೋರ್? ಬೇರೆ ಏನಾದರೂ ಆರ್ಡರ್ ಮಾಡಲಾ? ಬೇಡ ಬೇಡ ಬೇಡ, ತಗೊಂಬನ್ನಿ. ಥ್ಯಾಂಕ್ ಯು ಮೇಡಮ್. ನಿನಗೆ ಬೇಕಾ? ಇಷ್ಟ ಇಲ್ಲದೆ ಇದ್ರು ಇವ್ರ ಜೊತೆ ಊಟಕ್ಕೆ ಬರೋವಾಗೋಯ್ತು. ಛೇ, ಅಲ್ಲಿ ರಕ್ಷಾ ನನ್ನನ್ನು ಎಷ್ಟು ಬೈಕೊಳ್ತಿರ್ತಾಳೋ ಏನೋ. ಅಲ್ಲ, ಆಫೀಸ್ಗೆ ರಕ್ಷಾ ಇವ್ರಿಗೋಸ್ಕರ ಅಂತ ಊಟ ತೊಗೊಂಡೋದ್ಲು, ಆದರೆ ಇವರು ಊಟಕ್ಕೆ ಅಂತ ಹೊರಗಡೆ ಬಂದಿದ್ದಾರೆ. ನನಗೇನು ಗೊತ್ತಾಗ್ತಾನೆ ಇಲ್ಲ. ವಾಲ್ಯೂಮ್ ಕಮ್ಮಿ ಮಾಡಿ. ಅವ್ರು ಹೇಳ್ದಂಗೆ ಮಾಡಿ. Enjoy your food, sir. Thank you. ತುಂಬ ಥ್ಯಾಂಕ್ಸ್. ಯಾಕೆ?
ಏನಿಲ್ಲ, ಹಾಗೆ ಹೇಳಿದೆ. ಹೌದು, ಅಮ್ಮ ಹೇಳಿದ್ರು ನೀನು ಊಟ ತಗೊಂಡು ಆಫೀಸಿಗೆ ಬರ್ತೀಯಾ ಅಂತ. ನೀರು ಕುಡಿ. ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು. ಫುಡ್ ಎಲ್ಲ ರಾಂಗ್ ರೂಟಿಗೆ ಹೋಗಿ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾ ಹೊಡ್ಕೊಳ್ಳುತ್ತೆ. ಸಾರಿ, ಮಾತಾಡಲ್ಲ. ಸಾರಿ, ನಾನೇ ಮಾತಾಡ್ಸಿದಲ್ಲ. ಲೆಟ್ಸ್ ಈಟ್. ನಿಂದು ವಿದ್ಯೆಂದು ಒಂದು ಸೆಲ್ಫಿ ತೆಗೆದು ಕಳ್ಸೋ. ಸೆಲ್ಫಿ ಮಾವನ್ಗೋಸ್ಕರ. ಸ್ಮೈಲ್ ಪ್ಲೀಸ್. ನೈಸ್ ಕಪಲ್ ಸರ್. ನಿಮ್ಮ ಆನಿವರ್ಸರಿ ಡೇಟ್ ಹೇಳಿದ್ರೆ ನಮ್ಮ ಹೋಟೆಲಿಂದ ಗ್ರೀಟಿಂಗ್ ಕಾರ್ಡ್ ಜೊತೆಗೆ ಡಿಸ್ಕೌಂಟ್ ಕೂಪನ್ ಕೊಟ್ಟು ಕಳಿಸ್ತೀವಿ ಸರ್. Sorry, we are not couple. We are just friends. I'll pay the bill. ಎಲ್ಲಿ ಹೋಗಿದ್ದೆ ರಕ್ಷಾ? ಏನ್ ಹೀಗೆ ಕೇಳ್ತಿದ್ಯಾ ಪ್ರಭಾ? ಅವಳೇನ್ ಚಿಕ್ಕ ಹುಡುಗಿನಾ? ವಯಸ್ಸಿಗೆ ಬಂದ್ರು ಇನ್ನ ಚಿಕ್ಕ ಹುಡುಗಿ ತರಾನೇ ಆಡ್ತಿದ್ದಾಳೆ. ಎಲ್ಲಾದ್ರೂ ಹೊರಗಡೆಗೆ ಹೋದ್ರೆ ಮನೆಯವ್ರಿಗೆ ಹೇಳಿ ಹೋಗ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ಮಗಳಿಗೆ. ಎಲ್ಲಿ ಹೋಗಿದ್ದೆ? ಅದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಈ ಸಾರಿ ಆಯ್ತು. ಇನ್ಮೇಲೆ ಹೀಗೆಲ್ಲ ಆಡಿದ್ರೆ ನಾನು ಸುಮ್ಮನಿರೋದಿಲ್ಲ. ಹೋಗು. ಕೇಳಿಸ್ಕೊಳ್ಳೆ ಕಾವ್, ವಿದ್ಯಾ ವಿನು ಬಂದ್ಮೇಲೆ ಲೈಟು ಆಫ್ ಆಗುತ್ತೆ. ಅವರು ನಾವಿಬ್ಬರೇ ಇದ್ದೀವಿ ಅನ್ಕೊಂಡ ತಕ್ಷಣ ಲೈಟ್ ಆನ್ ಆಗುತ್ತೆ. ನಾವೆಲ್ಲ ಎದುರುಗಿರ್ತೀವಿ. ಅವಾಗ ಅವರಿಬ್ರು ಅವ್ರ ರೂಮ್ಗೆ ಹೋಗ್ಲೇಬೇಕು. ಹೇಗಿದೆ ಐಡಿಯಾ? ಸೂಪರ್. ಈ ಕಿತ್ತೋದ್ ಪ್ಲಾನ್ಗಳೇನು ಬೇಡ. ಸರೋಜಾ, ಎಷ್ಟು ಚೆನ್ನಾಗಿದೆ ನೋಡು ಜೋಡಿ. ಹೇಳಿ ಮಾನಸಾಗಿದೆ ಅಲ್ವಾ? ಅಯ್ಯೋ, ನನ್ನ ಕಣ್ದೃಷ್ಟಿನೇ ಬೀಳುತ್ತೆ ನೋಡಿ. ಅಲ್ಲ, ಲಕ್ಷಣವಾಗಿ ಸಂಸಾರ ಮಾಡ್ಕೊಂಡಿರೋಕೆ ಇವ್ರಿಗೆ ಏನ್ರಿ ದಾಡಿ? ಮೊಬೈಲ್ ನಂದು ಹೊಸ ಮೊಬೈಲು, ಅದಕ್ಕೆ ಕ್ಲಾರಿಟಿ ಚೆನ್ನಾಗಿದೆ ಅಲ್ವಾ ಅರುಂಧತಿ ಅವರೇ? ಹಾ, ಮೊಬೈಲ್ ಚೆನ್ನಾಗಿದೆ. ಇವರಿಬ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹೇ ವಿನು, ಕಾರ್ ಬಂತು. ಎಲ್ಲ ಸೈಲೆಂಟ್ ಆಗಿರಿ. ಏ ಕಪಿ, ನಿನ್ ಕಪಿ ಚೇಷ್ಟೆ ಶುರು ಮಾಡ್ಕೊಳ್ಳೋ. ಇದೇನಿದು? ಕರೆಂಟ್ ಇಲ್ವಾ? ನಮಗೆಲ್ಲ ದೀಪ ಇಲ್ಲ ಅಂದ್ರೆ ಅದೇ ಅರ್ಥ ಇರುತ್ತೆ. ನಾನು ಕೇಳಿದ್ದು ಹೊರಗಡೆ ಕರೆಂಟ್ ಇದೆ, ನಮ್ಮನೇಲಿ ಯಾಕಿಲ್ಲ ಅಂತ. ಛೇ, ಎಲ್ಲ ಕಸಿಮಿಸಿ. ಮನ್ಸಲ್ಲೂ ಕತ್ಲೆ, ಮನೇಲೂ ಕತ್ಲೆ. ಐ ಕ್ಯಾನ್ ಹಿಯರ್. ತುಂಬ ಸೌಂಡ್ ಮಾಡಬೇಡ. ನಾಯ್ಸ್ ಪೊಲ್ಯೂಷನ್. ಅರ್ಥ ಆಯ್ತು. ಏನಂದೆ? ಮೆತ್ತಗೆ ಮಾತಾಡ್ತಿದ್ದೆ. ವಾಟ್? ಏನೂ ಇಲ್ಲ. ಪಟಪಟ ಅಂತ ಎಲ್ಲರನ್ನೂ ಕರಿಬೇಕು. ಅಮ್ಮ, ಅಬ್ಬಬ್ಬಬ್ಬಾ, ಪರವಾಗಿಲ್ಲ ವಿನು. ಏನೋ ಸಿಟ್ ಮಾಡ್ಕೊಂಡು ಆಫೀಸ್ಗೆ ಹೋಗಿದ್ಯಾ ಅಂತ ವಿದ್ಯನ್ ಕೈಲಿ ಊಟ ಕೊಟ್ಟು ಕಳಿಸಿದ್ರೆ ಅವಳನ್ನ ಕರ್ಕೊಂಡು ಹೋಟೆಲ್ಗೆ ಹೋಗಿದ್ಯಾ?
ನೋಡು ವಿನಾಯಕ, ಈ ಥರ ಮನೆಯವರು ನಿಂಗೆ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ನಿಮ್ಮಿಬ್ಬರ ಜೀವನ ಸರಿ ಹೋಗಬೇಕು ಅಂತ ಇವರೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವ್ರ ಭಾವನೆಗಳಿಗೆಲ್ಲ ಗೌರವ ಕೊಟ್ಟು ಇನ್ನು ಮುಂದೇನಾದರೂ ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊ. ನೋಡು, ಅರು ಕಣ್ಣಲ್ಲಿ ಸಂತೋಷಕ್ಕೆ ಕಣ್ಣೀರೇ ಬಂದ್ಬಿಟ್ಟು. ವಿನು ಯಾವತ್ತಿದ್ರೂ ನನ್ನವನು. ನಾನು ಇವನನ್ನ ಯಾರಿಗೂ ಬಿಟ್ಕೊಡಲ್ಲ ಕಣೆ. ವಿನುನ ನಾನ್ ಪ್ರೀತಿಸ್ತಿದೀನಿ ಕಣೆ. ನಾನು ಇವನನ್ನ ಯಾರಿಗೂ ಬಿಟ್ಕೊಡಲ್ಲ, ಸತ್ರು ಬಿಟ್ಕೊಡಲ್ಲ. ವಿದ್ಯಾ, ವಿನಾಯಕ, ಇನ್ನು ಮುಂದೆ ನೀವಿಬ್ರು ಹೀಗೆ ಸದಾ ಸಂತೋಷವಾಗಿರ್ಬೇಕು, ಗೊತ್ತಾಯ್ತಾ? ವಿನು, ವಿದ್ಯಾ, ನೀವಿಬ್ರು ನಿಮ್ಮ ರೂಮ್ಗೆ ಹೋಗಿ. ನಿಜವಾಗ್ಲೂ ನಿಮ್ಮೆಲ್ಲರೂ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಅಕ್ಕ, ಎಮೋಷ್ನಲ್ ಆಗಬೇಡ. ನಮಗೆ ಬೇಕಾಗಿದ್ದು ಅದೇನೆ ಅಲ್ವಾ ಅದಕ್ಕೆ? ಹೌದು. ಅರು, ಅವ್ರ ಸಂತೋಷನೇ ನಮ್ಮ ಸಂತೋಷ. ನಮ್ಮ ನೀ ಸುಮ್ಮನೆ ಕಣ್ಣೀರು ಹಾಕಬೇಡ. ಅರುಂಧತಿ, ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ ಕಣಮ್ಮ, ಬಿಡು. ಹೆಲೋ ದಿವಾನ್ ಫ್ಯಾಮಿಲಿ, ಇವತ್ತು ಸ್ಪೆಷಲ್ ರಾತ್ರಿ ಅಂತ ಗೊತ್ತಿದ್ದು ಮುಸ್ಕಾಫರ್ ಮಲಗಿರೋ ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದ ಸರ್ಪ್ರೈಸ್ ಕಾದಿದೆ. ಸೊ ಇಮಿಡಿಯೇಟ್ ಆಗಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಪಕ್ಕದಲ್ಲಿರೋ ಲಾನಿಗೆ ಬಂದ್ಬಿಡಿ. ಬಂದಾಯ್ತು, ನಾವೆಲ್ಲರೂ ವಿಶ್ ಕೂಡ ಮಾಡಾಯ್ತು. ಸೊ ಇವಾಗ ಒಂದು ಆಟ ಆಡೋಣ. ಇದು ಅಂತಿಂತ ಆಟ ಅಲ್ಲ, ಒಂದು ಥೀಮ್ ಪಾರ್ಟಿ ಅಂತ. ಓಕೆ, ಈ ಬೌಲ್ ನಮ್ಮ ಮನೇಲಿರೋ ಎಲ್ಲಾ ರೆಸಿಪಿ ಬರ್ಬಿಟ್ಟು ಹಾಕ್ತೀವಿ. ನಮ್ಮ ಮನೆ ಲವ್ ಬರ್ಡ್ಸ್ ಆಗಿರೋ ತಾತ ಅಜ್ಜಿ ಇವಾಗ ಅದ್ರಲ್ಲೊಂದು ಚೀಟಿ ಎತ್ತುತ್ತಾರೆ. ಅದ್ರಲ್ಲಿ ಯಾರ ಹೆಸರು ಬರುತ್ತೋ ಅವರೇ ಇವತ್ತಿನ ಈ ಆಟದ ಹೀರೋ ಅಥವಾ ಹೀರೋಯಿನ್. ಅವ್ರು ಸುತ್ತಾನೆ ಈ ಗೇಮ್ ನಡೆಯುತ್ತೆ. ಓಕೆ, ಈಗ ಈ ಚೀಟಿಯಲ್ಲಿ ಬಂದಿರತಕ್ಕಂಥ ಹೆಸರು ನಮ್ಮ ಗುಂಪಿನಲ್ಲಿರುವ ಗಡ್ಡಧಾರಿ ಯಾರು? ಅಯ್ಯೋ, ಇನ್ಯಾರು? ನಮ್ಮ ವಿನಾಯಕ. ವಿನಾಯಕ.